ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಓಕೆ, ಇವತ್ತೇನಪ್ಪ ಅಂತಂದರೆ ಸಂಡೇ ಅಂದರೆ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಿರೋ ಹಾಗೆ ಸೋಂಬೇರಿತನ ಬಂದ್ಬಿಡುತ್ತೆ ಸಂಡೇ ಅಂದರೆ. ಇವತ್ತು ಆ್ಯಕ್ಚುಲಿ ನಾನು ಟೆಂಪಲ್ಗೆ ಹೋಗಬೇಕಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನಮ್ಮಮ್ಮ ಹೋಗಿದ್ದಾರೆ, ನಾನು ನನ್ನ ತಮ್ಮ ಮನೆಯಲ್ಲೇ ಇದ್ವಿ, ಹೋಗೋಕ್ಕಾಗಿಲ್ಲ. ಸೊ ಅವರು ಕಾಲ್ ಮಾಡಿದರು, ಬರ್ತಾಯಿದ್ದೀನಿ, ಅಲ್ಲಿಂದ ಮುಗೀತು ಎಲ್ಲ ದರ್ಶನ ಅಂತ. ಅವ್ರು ಬಂದಮೇಲೆ ಸ್ವಲ್ಪ ಅಡುಗೆ ಮಾಡಬೇಕಂತೆ. ಇವತ್ತು ಸಂಡೇ ಸ್ಪೆಷಲ್ ಆದ್ದರಿಂದ ನಾನ್ ವೆಜ್ ಮಾಡಬೇಕು. ಅವ್ರು ಬಂದಮೇಲೆ ನಾನ್ ವೆಜ್ ಮಾಡೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ಕೂಡ ತಯಾರು ಮಾಡಿ ಇಟ್ಟಿದ್ದೀನಿ. ಅವರು ಚಿಕನ್ ತಗೊಬಂದ ತಕ್ಷಣ ನಾನ್ ವೆಜ್ ಮಾಡೋದೇನೆ. ಆ್ಯಕ್ಚುಲಿ ನಮ್ಮಮ್ಮ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕನ್ನೋದು ಏನಿರಲಿಲ್ಲ ಇಂಟೆನ್ಷನು. ನಮ್ಮ ಪಕ್ಕದ ಮನೆ ಆಂಟಿ ಹೋಗ್ಬೇಕಂತ ಹೇಳಿದರು, ಸೊ ಅದಕ್ಕೆ ಅವ್ರ ಜೊತೆ ಹೋಗಿದ್ದಾರೆ ಅಷ್ಟೇ. ಏನಪ್ಪ ಟೆಂಪಲ್ಗೆ ಹೋಗಿದ್ದು ಬಂದು ನಾನ್ ವೆಜ್ ಮಾಡ್ತವ್ರೆ ಅಂತ ಅಂದ್ಕೊಬಿಡಿ, ಜಸ್ಟ್ ಹೋಗಿದ್ದಾರೆ, ಬಂದಿದ್ದಾರೆ. ಸಂಜೆ ಮೇಲೆ ಮಾಡೋಣ ಅಂತ ಅಂದ್ಕೊಂಡ್ರು, ಬಟ್ ಆಫ್ಟರ್ನೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಕಾಲ್ ಮಾಡಿದರು. ಇನ್ನು ಗೊತ್ತಲ್ವ, ನಾನು ಎದ್ದೇಳೋದೇ ಮೊದಲೇ ಲೇಟು. ಅದಕ್ಕೆ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು, ನೀನು ನಿಜವಾಗ್ಲೂ ಎದ್ದಿದೆಯಾ ಇಲ್ವಾ, ಪ್ರಿಪೇರ್ ಮಾಡ್ಕೊ, ಕರೆಂಟ್ ಹೋಗ್ಬಿಡುತ್ತೆ ಅಂತಂದರು. ಆಲ್ಮೋಸ್ಟ್ ಆಲ್ ಸಂಡೇಸ್ ಬಂತು ಅಂತಂದರೆ ನಮ್ಮ ಕಡೆ ಎಲ್ಲ ಕರೆಂಟ್ ತೆಗೆದುಬಿಡ್ತಾರೆ. ಇನ್ನು ಬರೋದೇ ಈವ್ನಿಂಗು, ಅದೇನೋ ಗೊತ್ತಿಲ್ಲ. ಇವತ್ತು ಕರೆಂಟ್ ಇದೆ, ಹೋಗೇ ಇಲ್ಲ. ಹೇಳಿರೋ ರೆಸಿಪಿಯಲ್ಲಿ ಇದು ಪಾಲಕ್ ಚಿಕನ್ ಅಂತ ಮಾಡ್ತಾ ಇದ್ದಾರೆ. ಅದೇನೋ ರುಬ್ಬಬೇಕು ಅಂತ ಹೇಳಿದ್ರು, ಅದೇನು ಹೇಳಿದ್ರು ಮತ್ತೆ ಮರ್ತೋಯ್ತು. ಓಕೆನಾ, ಇವಾಗ ಮತ್ತೆ ಫೋನ್ ಮಾಡಿ ಕೇಳಿ ಅವ್ರ ಹತ್ರ ಕೇಳಿ ತಿಳ್ಕೊಂಡು ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಓಕೆ, ನಾನು ಏನು ರುಬ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ ನೋಡಿ. ಒಂದು ಹಾಫ್ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 5 ರಿಂದ 10 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು. ಒಂದು 3 ರಿಂದ 4 ಟೊಮೆಟೊನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ 1, ಪಾಲಕ್ ಸೊಪ್ಪು ತೊಳೆದು 1 ಕಟ್ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಚಕ್ಕೆ, ಲವಂಗ. ಚಕ್ಕೆ ಒಂದು 2 ರಿಂದ 3 ಚಕ್ಕೆನ ಹಾಕ್ಕೋಬೇಕು. ಲವಂಗ ಬಂದು ಒಂದು 3 ರಿಂದ 4 ಮೆಣಸನ್ನ ಆ್ಯಡ್ ಮಾಡ್ಬೇಕು. ಓಕೆ ಗೈಸ್, ಇದು ಚಿಕನ್ ರೆಡಿಯಾಗಿದೆ. ಇದೇನಕ್ಕಮ್ಮ, ಏನಕ್ಕಿದು? ಗ್ರೇವಿಗೆ. ಓಕೆ, ಇದು ಬಂದು ಏನಕ್ಕೆ, ಕಬಾಬ್ಗೆ. ಇದಿಷ್ಟು ಇವಾಗ ರೆಡಿಯಾಗಿದೆ, ಮಾಡ್ತವ್ರೆ. ಪ್ರೋಸೆಸ್ಸು ತೋರಿಸ್ತೀನಿ. ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟು ಒಂದು ಕಾಮಿಡಿ ಮಾಡಿದ್ದಾರೆ. ಈರುಳ್ಳಿ ಕಟ್ ಮಾಡಿದ್ದು ಆಲ್ರೆಡಿ ಸೀದೋಗ್ಬಿಟ್ಟಿತ್ತು, ಆಮೇಲೆ ಕೆಳಗಡೆ ಬಿದ್ದೋಯ್ತು. ಅದನ್ನೇ ಎತ್ತಿ ಗೋರ್ ಸೋಸ್ತೀನಿ ಅಂತ ಹಾಕಿದ್ರು, ಬಟ್ ಬೇಡ ಅಂತ ಬೇರೆ ಕಟ್ ಮಾಡಿ ಎಣ್ಣೆ ಹಾಕಿ ಉರಿತಾ ಇದ್ದಾರೆ. ಈ ಕಡೆ ಮುದ್ದೆಗೆ ಮಡಗಿದ್ದಾರೆ. ಅವರು ಹಸು ತಡ್ಕೊಳ್ಳಲ್ಲ, ಹೊಟ್ಟೆ ಹಸಿಗೆ ಲಬ ಲಬು ಅಂತ ಬಾಯಿ ಬಿಡ್ತಿರ್ತಾರೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋದು. ಈರುಳ್ಳಿ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಆವಾಗಲೇ ಎಲ್ಲ ರೆಸಿಪಿ ಹಾಕಿದ್ದು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮಮ್ಮ ಬಂದು ಅದನ್ನು ಓಪನ್ ಮಾಡಿ ಇವಾಗ ಮಾಡ್ತಾಯಿದ್ದಾರೆ. ಇದನ್ನು ಬ್ರೌನಿಶ್ ಬರೋ ತನಕ ಮಾಡ್ತಾ ಇರಬೇಕು. ನಾನು ಮಾಡ್ತಾಯಿದ್ದೀನಿ, ನಮ್ಮಮ್ಮ ಮುದ್ದೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ಎಲ್ಲ ತಿರುಗಿಸ್ತಿದ್ರು, ಇವಾಗೆಲ್ಲ ನಮ್ಮ ಅಜ್ಜಿ ಒಂದು ಹೇಳ್ಕೊಟ್ಬಿಟ್ಟೋಳೆ, ಬಾಣಲಿಲಕ್ಕೆ ಮಾಡೋದು ಅಷ್ಟೇ. ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊತೀವಿ. ಇವಾಗ ಉಪ್ಪು ಹಾಕತ್ತವ್ರೆ, ಅರಶಿನ ಹಾಕಿದ್ದಾರೆ. ಮುದ್ದೆ ಇನ್ನೇನೋ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ, ನಾನು ಸ್ವಲ್ಪ ಆಗಬೇಕು.
ಎಷ್ಟು ಹಾಕಿದೆ ಹಸಿಮೆಣಸಿನ್ಕಾಯಿ? 10 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಕರೆಕ್ಟಾ. ಮತ್ತು ಮೆಣಸು ಹಾಕಿದ್ದೀನಿ 10ರಿಂದ 12. ನೀನು ಹೇಳಿರಷ್ಟೇ ಹಾಕಿದ್ದೀನಿ. 10ರಿಂದ 12 ಮೆಣಸೆಲ್ಲ ಹೇಳಿದ್ದೀನಿ. ಮೆಣಸಿನ ಕಾಳು. ಏನಿದು? ಏನು ಡಿಶ್ ಇದು? ಪಾಲಕ್ ಗ್ರೇವಿ. ಜೋರಾಗಿ ಹೇಳಿ. ಪಾಲಕ್ ಗ್ರೇವಿ. ಪಾಲಕ್ ಗ್ರೇವಿ. ಓಕೆ, ಅದು ಪಾಲಕ್ ಗ್ರೇವಿ ಆಗಿಲ್ಲ, ಪಾಲಕ್ ಚೊಳ್ಳಿರ್ ಥರ ಆಗ್ಬಿಟ್ಟಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಇಲ್ಲಿ ಎಗ್ ಇಟ್ಟಿದ್ದಾರೆ, ಕೆಳಗಡೆ ಮೊಟ್ಟೆ ಇಟ್ಬಿಟ್ಟು ಮೇಲ್ಗಡೆ ಚಿಕನ್ ಇಟ್ಟಿದ್ದಾರೆ. ಈ ಚಿಕನ್ ಕಬಾಬು ಕಲ್ಸಕ್ಕಂತೆ ಏಂತಕ್ಕೆ ಬಿಸಿ ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ. ಇನ್ನೊಂದು ಕಾಮಿಡಿ ತೋರಿಸ್ತೀನಿ ಬನ್ನಿ ಗೈಸ್. ಏನಂದರೆ, ಇದೇ ಈರುಳ್ಳಿ ಕಟ್ ಮಾಡೋಕೆ ಹೋಗಿ ರಪ್ಪರ್ ಅಂತ ಬೀಳ್ಸ್ಬಿಟ್ಟು ಈ ಟಬ್ಬೊಳಗೆಲ್ಲ ತುಂಬಿಸ್ಬಿಟ್ಟು ಮತ್ತೆ ಅದನ್ನ ಎತ್ತಾಕ್ತೀನಿ ಅಂತಿದ್ರು. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ನಾನು ಬೇಡ ಅಂದ್ಬಿಟ್ಟು ಬೇರೆ ಈರುಳ್ಳಿನ ಕಟ್ ಮಾಡಿಸಿರೋದು ಬಿಟ್ಟಿದ್ರೆ ಅದನ್ನೇ ಹಾಕೋರು. ಇದು ಸಪ್ರೇಟಾಗಿ ಮಾಡಿದ್ದೀನಿ, ಅದ್ರಲ್ಲಿ ಹಾಕಿಲ್ಲ ಗೈಸ್. ಆಮೇಲೆ ತಪ್ಪು ಏನಾಗ್ತಿದೆಯಾ ಇವಾಗ? ಹಾಂ, ಧನಿಯಾ ಪೌಡರ್. ಇದು ಅಚ್ಕಾರದ ಪುಡಿ, ಇದು ಧನಿಯಾ ಪುಡಿ. ಅವ್ರಿಗೆ ಹೊಟ್ಟೆ ಹಶ್ವಾದಿದ್ಬಿಟ್ಟಿರೋದ್ರಿಂದ ಬೇಗ ಹಾಕ್ತವ್ರೆ. ಏನೇನು ಹಾಕ್ತಿದ್ದೀನಿ ಅಂತ ಗೊತ್ತಿಲ್ಲ. ಚಿಕನ್ ಪೌಡರ್, ಗರಂ ಮಸಾಲ ಅಂತೆ, ಏನು ಅಳತೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಗೈಸ್. ರಪ್ಪ ಅಂತ ಹಾಕ್ಬಿಟ್ಟು ನಾನು ರುಬ್ಬಿಟ್ಟಿರು ಅಂದರು ರುಬ್ಬಿಟ್ಟಿದ್ದೀನಿ. ಅವ್ರ ಫೋನಲ್ಲಿ ಹೇಳಿರೋ ಇಂಗ್ರೀಡಿಯೆಂಟ್ಸ್ ರುಬ್ಬಿದ್ದೀನಿ. ಅದು ನೋಡ್ರಿ ಹಿಂಗಾಗಿದೆ. ಹೆಂಗೆ ಬರುತ್ತೋ ಟೇಸ್ಟ್ ಲಾಸ್ಟಲ್ಲಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕೋತಿದ್ದಾರೆ. ಅಚ್ಕಾರದ ಪುಡಿ. ಕಬಾಬ್ ಪೌಡರ್ ಇಲ್ಲ ಅಂದರೆ ಈ ಥರ ಆಲ್ಟ್ರೇಷನ್ ಮಾಡ್ಕೋಬೋದು. ಚಲೋ ಬೈ, ದೇಖೋ ಅಬ್ ಮೈ ಕ್ಯಾ ಕರ್ತಾ ಹೂಂ. ಇದು ಧನಿಯಾ ಪುಡಿ 1 ಪೌಡರ್, ಸಾರಿ 1 ಸ್ಪೂನ್ ಚಿಕನ್ ಮಸಾಲ. ಆಮೇಲೆ 1 ಎಗ್ ಹಾಕ್ಕೋಬೇಕು. ತರಕೋಗಿದ್ದಾರೆ. ಇಲ್ಲಿ ಎಗ್ಗು ಬೇಯ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು 1 ಎಗ್. ಕಬಾಬ್ ಪೌಡರ್ ಇದು ಸುಮ್ಮನೆ ಕೇಳಲ್ಲ ಮಾಡಲ್ಲ, ತೆಗ್ದು ಅರ್ಧರ್ದು ಹಾಕ್ತಾ ಇರೋದೇನೆ. ಕೈಯಾಗಿ ಜನರಿಗೆ ಕಲಿಸಿ. ಅದು ನಾನು ಮಾತಾಡಿದ್ದಲ್ಲ, ನಮ್ಮಮ್ಮ ಮಾತಾಡಿದ್ದು. ಗೈಸ್ ನೋಡಿ ಹೆಂಗೆ ಕಲಿಸ್ತವ್ರೆ. ಇವಾಗ ಎಲ್ಲ ಫುಲ್ಲು ಒಂದು ಎಷ್ಟು ನಿಮಿಷ ಉಣಿಬೇಕು? 1 ಹಾಫ್ ಆನ್ ಅವರ್ ಉಣಿದ ಮೇಲೆ ಗರಿಗರಿಯಾದ ಕಬಾಬ್ ರೆಡಿ ಆಗುತ್ತದೆ. ಅಲ್ಲಿ ಪ್ರೋಸೆಸ್ ನಡೀತಾ ಇದೆ, ಯೂಸ್ ಮಾಡ್ತಾರೆ. ಬಿಸಿಲಿಂದ ಬಂದ್ಬಿಟ್ಟವ್ರಲ್ಲ ನಮ್ಮಮ್ಮ, ಅದಕ್ಕೆ ಸ್ವಲ್ಪ ಗಾಬರಿಯಲ್ಲಿ ಮಾಡ್ತವ್ರೆ. ಹೊಟ್ಟೆ ಹಸಿಗೆ ಸಂಘಕ್ಕೆ ಹೋಗ್ಬೇಕಂತೆ, ಅದಕ್ಕೋಸ್ಕರ ಹಿಂಗೆ ಕಾಚಾ ಪಿಚ ಅಂತ ಬೇಗ ಮಾಡಿ ತಿನ್ನಿಸ್ಬಿಟ್ಟು ಕಳಿಸ್ಬಿಡೋದು. ಕಡಲೆ ಹಿಟ್ಟು ಎಲ್ಲಿದೆ? ಇದ್ರೊಳಗೆ ನೋಡು. ಮತ್ತೆ
ಕಡಲೆ ಹಿಟ್ಟು ಚಿಕ್ಕ ಪ್ಯಾಕೆಟಾ ದೊಡ್ಡ ಪ್ಯಾಕೆಟಾ? ನೋಡಿ ಮತ್ತೆ ಎಷ್ಟು ಹಾಕಬೇಕು? 2 ಸ್ಪೂನ್ ಕಡಲೆ ಹಿಟ್ಟು. ಕಡಲೆ ಹಿಟ್ಟನ್ನ ಇಂಗ್ಲೀಷಲ್ಲಿ ಏನಂತಾರಮ್ಮ ಹೇಳುವ? ಕಡಲೆ ಪೌಡ್ರ್. ಕಡಲೆ ಪೌಡ್ರ್ ಅಂತೆ. ಕಡಲೆ ಹಿಟ್ಟನ್ನ ಕಡಲೆ ಪೌಡ್ರ್ ಅಂತೆ. ಯಾವುದಕ್ಕೆ ಹಾಕ್ಬೇಕು? ಇಷ್ಟೇನಾ? ಇನ್ನೂ ಸ್ವಲ್ಪ ಸರಿ. 3 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಈ ಥರ ಕಬಾಬ್ ನೋಡ್ತಿರೋದು. ಯಾಕಂದ್ರೆ ಈ ಥರ ಮಾಡಿರೋದು ನಾನು ಯಾವತ್ತೂ ನೋಡಿಲ್ಲ. ಈ ಥರ ಮಾಡ್ತಾನೂ ಇರಲಿಲ್ಲ. ಈಗ ಡಿಫ್ರೆಂಟ್ ಪ್ರೊಸೆಸ್. ನನಗೆ ಶಾಕ್ ಆಯ್ತೈತೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಕರಿಬೇವು ಸರಿ ಅಂತೀನಿ. ಅನ್ನಿ ಪರವಾಗಿಲ್ಲ. ಕರಿಬೇವು ಹಾಕ್ಬಾರ್ದ? ಕಸೂರಿ ಮೇಥಿ. ಹ್ಞೂ ಅವಾಗಲೇ ಕಡಲೆಕಾಯಿ ಕಡಲೆಕಾಯಿ ನೀವು ಹಿಂಗೆ ಹೋದ್ರಂತೆ ನಮಗೆ ಬನ್ನಿ ಊಟ ಮಾಡ್ಕೊ ಹೋಗೋದು. ಅಡುಗೆ ಮಾಡೋದು ಇವರಂತೆ, ಕಡಲೆಕಾಯಿ ತೊಳೆಯೋದು ನಾನಂತೆ, ಪಾತ್ರೆ ತೊಳೆಯೋದು ನಾನಂತೆ. ಅಯ್ಯೋ ಕರ್ಮ. ತಗೋದ್ರ ಸರಿ ಸರಿ. ನಿನ್ನ ಮುಖ ಹಾಳಾಗ इतना सुकून ಹಂಗಲ್ಲ. ಅದನ್ನ ಚೆಲ್ಲದಲ್ಲ ನೀರನ್ನ ಚೆನ್ನಾಗಿ ಚಿವುಕ್ ತೊಳೆದು ತೂತ್ ಪಾತ್ರೆಗೆ ಹಾಕ್ಬೇಕು. ಅದನ್ನ ಇದು ಮಣ್ಣು ಹೋಗ್ಬಾರ್ದ? ಮುಣ್ಣೋಗಕ್ಕೆ ತೂತ್ ಪಾತ್ರೆಗೆ ರೈತರು ಕಷ್ಟಪಟ್ಟು ಮಾಡಿರ್ತಾರೆ. ಮಣ್ಣು ಹೋಗ್ಬಾರ್ದು. ರೈತರು ಮಾಡಿರ್ತಾರೆ ನೀನು ತಿನ್ನಲಿ ಅಂತ. ರೈತರು ಬೆಳೀತಾರೆ ಕಷ್ಟಪಟ್ಟು, ತಿನ್ನಕ್ಕೂ ಬರಲ್ವಲ್ಲ. ಏನು ತಿನ್ನಕ್ಕಲ್ಲ, ತೊಳೆಯಕ್ಕೆ ಬರಲ್ಲ. ಇದಕ್ಕೆ ಉಪ್ಪು ಹಾಕ್ಬೇಕಾ? ಬೇಸು ಖಾರ ಪುಡಿ ಹಾಕ್ಬೇಕು. ಇನ್ನೊಂತವ್ರಿದ್ರೆ ಖಾರ ಪುಡಿ ಹಾಕ್ಬೇಕು. ಖಾರ ಪುಡಿ ಹಾಕ್ಬಿಟ್ಟು ಬೇಯಿಸೋದು. ಎಲ್ಲಿ ತಗೊಬಂದಿದ್ದು ಕಡಲೆಕಾಯಿ? ಗೌಡಿಗೆರೆ. ಅದು ಆ್ಯಕ್ಚುಲಿ ಟೆಂಪಲ್ಗೆ ಹೋಗಿದ್ರು, ಅವಾಗ ತಗೊಂಡಿದ್ದಾರೆ. ಆ್ಯಕ್ಚುಲಿ ಹೋಗಿಲ್ಲ, ಬೆಳಿಗ್ಗೆ ಹೋಗಿದ್ದು. ಹೌದು, ಬೆಳಗ್ಗೆ ಹೋಗಿದ್ದು. ಆ್ಯಕ್ಚುಲಿ ಹೋಗಿದ್ದು ಮತ್ತೆ ಬೆಳಗ್ಗೆ ಹೋಗಿದ್ದು. ಅವ್ರ ಮಗ ಮಾತ್ರ ತೋರ್ಸೋದಂತೆ ಗೈಸ್. ನಾನು ತೋರಿಸ್ಲೂಬಾರ್ದಂತೆ, ನಮ್ಮ ಅಮ್ಮನ ಇಂಟರ್ವ್ಯೂಸ್ ಮಾಡ್ಕೊಬಾರ್ದಂತೆ. ನನಗೆ ಹೇಳಿದ್ದಾರೆ ಮುಣ್ಣ ಆಚೆಗೆ ಸುರಿ. ಆಚೆ ಆಚೆ ಸುರ್ಬಿಡ್ತಾರೆ. ಇದು ಕಡಲೆಕಾಯಿ ಅನ್ನೋದು ಹೆಂಗೆ ಬೆಳೆಯೋದು? ಭೂಮಿ ಅಡಿಯಿಂದ ಮರದಲ್ಲಿ. ಅರ್ಧ ನಿಂತರ ಇದ್ರೆ ಮರದಲ್ಲಿ ಬೆಳೆಸದೆ. ನಿನ್ನಂತವಳಿದ್ರೆ ಮರದಲ್ಲೇ ಬೆಳೆದಿದೆ. ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ಆರಂಭದವಳು ಮಗಳಾಗುತ್ತೆ. ತೊಳೆದಿಟ್ಕೊಂಡಿದ್ದೀನಿ. ಆಯಿತು, ಇವಾಗ ಬೇಯಿಸಕ್ಕೆ ಹಾಕ್ಬೇಕು. ನಮ್ಮಮ್ಮ ಬೇರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾಳೆ. ಬಂದು ಇದಾಯಿತು. ಇದಕ್ಕೆ ನೀರು ಬಿಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಬೇಕು. ಗಾಯ್ಸ್, ಸಾಂಬಾರು ರೆಡಿಯಾಗಿದೆ. ಗೊಜ್ಜು ಥರ ಮಾಡ್ತೀನಿ ಅಂದ್ಬಿಟ್ಟು ಸಾಂಬಾರು ಥರ ಮಾಡಿಟ್ಟವ್ರೆ. ಕೇಳಿದ್ರೆ ಸಾಕಾಗಲ್ಲ, ಬರೀ ಸಾಂಬಾರ, ಜಾಸ್ತಿ ಸಾಂಬಾರು ತಿಂತಾನಲ್ಲ ಅದಕ್ಕೆ ಅಂತ ಸಾಂಬಾರು ಥರ ಮಾಡೋರೆ. ನಾನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಗೊಜ್ಜು ಥರ ಮಾಡ್ತಾರೆ ಅಂತ. ಬಟ್ ಸಾಂಬಾರು ಥರ ಆಗಿದೆ, ಬಟ್ ಚೆನ್ನಾಗಿ ಬಂದಿದೆ. ಹೂ ಕಟ್ತಾಯಿದ್ದೀನಿ ಗೈಸ್. ನಂಗೆ ಆಲ್ಮೋಸ್ಟ್ ಅಲ್ಲಿ ಹೂ ಕಟ್ಟೋದು ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ, ಬಟ್ ಕಟ್ತೀನಿ. ಇದು ಮಾಮೂಲಿ ಹೂವಾದರೆ ಸರಿ ಜಾರ್ಕೊಳ್ಳುತ್ತಿದ್ದು.
ಒಂದು ಚಾಲೆಂಜ್ ಕೊಟ್ಬಿಟ್ಟು ಹೋಗೋರೆ. ಅಡುಗೆ ಕಟ್ತೀನಿ ಬಟ್ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಕಟ್ತಾ ಇದ್ದೀನಿ. ಗಾಯ್ಸ್ ಆಲ್ಮೋಸ್ಟ್ ಆಲ್ ಎಷ್ಟು ಉದ್ದ ಕಂಪ್ಲೀಟ್ ಮಾಡಿದ್ದೀನಿ, ಅಷ್ಟು ಉದ್ದ ಕಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಚೆನ್ನಾಗಿ ಬಂದೈತೆ ಇಲ್ವಾ? ಫೈನಲಿ ಕಂಪ್ಲೀಟೆಡ್. ಮಾ ಹೇಗೆ ಕಟ್ಟಿದ್ದೀನಿ ನೋಡು. ನನ್ನ ಫೋನಲ್ಲಿ ಗೊತ್ತಿಲ್ಲ ಹೇಗಿದೆ ನಿನ್ನ ಫೋನ್. ನಾನು ಮೊಬೈಲ್ ಇದು ಕಡಲೆಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ಗೈಸ್. ಏನು ತಗೊಬರ್ಬೇಕು? ಇದು ಪಾಪ ನಮ್ಮಮ್ಮ ಸಂಘಕ್ಕೆ ಹೋಗ್ಬೇಕಂತ ವೆಯ್ಟ್ ಮಾಡ್ತವ್ರೆ. ನನ್ನ ತಮ್ಮ ಅಂತೂ ಬರೋಲ್ಲ ಈ ಕಾಲಕ್ಕೆ. ಅವನು ರೆಡಿ ಮಾಡಿಸಿ ಕರ್ಕೋಗಷ್ಟರಲ್ಲಿ ಒಂದು ಮದುವೆನ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ಬೋದು. ಅವ್ರು ವೆಯ್ಟ್ ಮಾಡ್ತವ್ರೆ. ಮಾ ಇದಕ್ಕೆ ಕರ್ಕೊಂಡು ಹೋಗ್ತಾವನಿ. ಬಾಯ್ ಬಾಯ್. 3:30 ಆಯಿತು ಗಾಯ್ಸ್. ಸಂಘಕ್ಕೆ ಹೋಗಿದ್ದಾರೆ ಅಮ್ಮ. ಇಂದ ಬರೋಷ್ಟರಲ್ಲಿ ನಾನು ಪಾತ್ರೆ ತೊಳೆದಿಟ್ಟಿರೆ ಅಂತಂದ್ಬಿಟ್ಟು ಹೋದ್ರು. ಏನಪ್ಪ ಅಂತಂದರೆ ಹೂ ಕಟ್ಟಿಟ್ಟಿದ್ದೀನಿ ಅಷ್ಟೇ. ಪಾತ್ರೆ ತೊಳಿಬೇಕು. ತೊಳೆದು ಆಮೇಲೆ ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇದು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ನವ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಕೀಪ್ ಸಪೋರ್ಟಿಂಗ್ ಗೈಸ್. ಹೀಗೆ ನಾನು ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾಯಿರ್ತೀನಿ. ಓಕೆ, ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಒಳ್ಳೆಯದಾಗಲಿ. ಬಾಯ್.